ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಶೈನ್ಸ್ ಡೈರಿಗೆ ಸ್ವಾಗತ. ಹಾಗೆ ಇವತ್ತು ಭಾನುವಾರ ದಿವಸ ವ್ಲಾಗ್ ಮಾಡಿದ್ದೇನೆ. ಇಲ್ಲಿ ಕಾಶಿ ಹಲ್ವಾ, ಡಮ್ ರೋಟ್ ಇದನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಎಲ್ಲ ಸಕ್ಕರೆ ಹಾಕಿ ಮಾಡಿದೆ. ನಾನು ಬೆಲ್ಲ ಹಾಕಿ ಮಾಡಿದ್ದೀನಿ. ಬಟ್ ಎಲ್ಲರೂ ಬೆಲ್ಲ ಹಾಕಿರೋದನ್ನು ತೋರಿಸಿದ್ದಾರೆ. ಬಟ್ ನಾನು ಮಾಡ್ತಕ್ಕಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಕುಂಬಳಕಾಯನ್ನು ತುರಿದು ಬೇಯಿಸಿಟ್ಕೊಂಡಿದ್ದೀನಿ. ಈ ಕಪ್ಪಲ್ಲಿ ಫುಲ್ ಒಂದು ಲೋಟ ಅಂದರೆ ತಲೆ ಮೇಲೆ ತುಂಬಿ ಬಂದಿರೋದ್ರಿಂದ ಅದನ್ನು ಫಸ್ಟ್ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲನ ಒಂದು ರೌಂಡು ಕರಗೋ ಥರ ಬಿಟ್ಟಿದ್ದೀನಿ. ಅದನ್ನು ಪಾಕ ಬರೆಸಿಲ್ಲ, ಕರಗೋ ಥರ ಬಿಟ್ಟಿದ್ದೀನಿ. ಆಮೇಲೆ ಬೇಯಿಸಿರ್ತಕ್ಕಂತಹ ಕುಂಬಳಕಾಯಿ ತುರಿಯನ್ನು ಹಾಕಿದ್ದೀನಿ. ಆಮೇಲೆ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದನ್ನು ಹಾಕಿಬಿಟ್ಟು ಸ್ವಲ್ಪ 2-3 ಲವಂಗ ಹಾಗೆ ಏಲಕ್ಕಿ ಪುಡಿಯನ್ನು ಹಾಕಿಬಿಟ್ಟು ಬೇಗ ಕೈ ಆಡಿಕೊಂಡು ತುಪ್ಪ 2 ಸ್ಪೂನ್ ತುಪ್ಪ ಹಾಕಿರೋದು ಹಾಕಿ ಚೆನ್ನಾಗಿ ಕೈ ಆಡಿದ್ದೀನಿ. ಸೊ ದಟ್ ಇದನ್ನು ಮೊದಲೇ ಬೇಯಿಸಿಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಅಂತ ಇನ್ಸ್ಟೆಂಟಾಗಿ. ನಾವು ಯಾವಾಗಲೂ ಇನ್ಸ್ಟೆಂಟ್ ಅಲ್ವಾ, ಸೊ ಇನ್ಸ್ಟೆಂಟಾಗಿ ಆ ಥರ ಮಾಡಿದೆ. ಇಲ್ಲಿ ನಮ್ಮನೇಲಿ ಒಬ್ಬ ತುಂಟ ಇದ್ದಾನೆ, ಪುಂಡ ನನ್ನ ಮಗ. ಅವನು ಏನು ಮಾಡಿದ್ದಾನೆ, ಫುಲ್ಲು ನಾನು ಏರ್ ಬ್ಯಾಂಡ್ ತೊಗೊಂಡ್ಬಿಟ್ಟು ಆಟಾಡ್ತಾ ಇದ್ದಾನೆ. ಏನು ಮಾಡಿದ್ರೂ ಕೊಡ್ತಿಲ್ಲ, ಗುರ್ರ ಅಂತ ನನಗೆ ಬರ್ತಾ. ಅದಕ್ಕೆ ನಾನು ನೋಡೋಣ ಅಂತೇಳಿ ಬಿಟ್ಟಿದ್ದೀನಿ, ಅವನಿಗೆ ಬಿಟ್ಬಿಟ್ಟಿದ್ದೀನಿ ಅದನ್ನು. ಸೊ ಫೈನ್, ಇವತ್ತು ಸಂಡೇ ಲಾಗನ್ನು ಕಂಟಿನ್ಯೂ ಮಾಡೋಣ. ಹಾಗೆಯೇ ಬ್ಯುಸಿ ಸಂಡೇ, ಆರಾಮಾಗಿರಬೇಕು ಅಂತ ಎಷ್ಟೋ ಸತಿ ನಾವು ನಮ್ಮ ಸ್ಟೇಟಸಲ್ಲಿ ಹಾಕ್ಕೊಳ್ತೀವಿ. ಇಲ್ಲ, ಬಟ್ ಆರಾಮಾಗಿರೋಕ್ಕಿಂತ ಮುಂಚೆ ದಿನ ಮಾಡ್ತಕ್ಕಂಥ ಒಂದು ಸ್ಪೆಷಲಾಗಿ ಮಾಡೋಣ. ಇವತ್ತು ನನ್ನ ಕೈ ನೋವಿದ್ರೂ ನಾನು ರೊಟ್ಟಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳಿ ಮಾಡ್ತೀನಿ. ಬಟ್ ರೊಟ್ಟಿನ ಹಿಟ್ಟನ್ನು ಕೂಡಿಸ್ಕೊಂಡು ಈ ಬ್ಯಾಗಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಸೊ ದಟ್ ನನ್ನ ಕೌಂಟರ್ ಟಾಪು ಹಾಳಾಗೋದಿಲ್ಲ. ಅಂದರೆ ಹೆಚ್ಚಿಗೆ ಶ್ರಮನ ವಹಿಸ್ಲಿಕ್ಕಾಗಲ್ಲ. ಚೆನ್ನಾಗಿ ಇಲ್ಲ ನಾದೋದು ಹಿಟ್ಟೆಲ್ಲ ಹರಡಿಕೆ ಆಗುತ್ತೆ. ಅದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗೆ ನಾದ್ಬಿಟ್ರೆ ಎಲ್ಲೂ ಸ್ಪ್ರೆಡ್ ಆಗೋದಿಲ್ಲ, ವರ್ಕು ಫಾಸ್ಟ್ ಆಗಿಬಿಡುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ಅಷ್ಟು ಹಿಟ್ಟು ನಾದ್ಕೋಬೋದು. ಮ್ಯಾಕ್ಸಿಮಮ್ ಅಂತ ತುಂಬ ನಾದ್ಕೋಬೋದು, ಚೆನ್ನಾಗತ್ತೆ. ಆಮೇಲೆ ಮೇಲೊಂದು ಸ್ವಲ್ಪ ನಾದ್ಕೊಂಡು ಮಾಡ್ಕೋಬೋದು. ರೊಟ್ಟಿನ ತುಂಬ ಬೇಗ ಆಗುತ್ತೆ. ಆಮೇಲೆ ಕೆಳಗೂ ಅಷ್ಟೇ ಈ ಮ್ಯಾಟನ್ನು ಹಾಕ್ಕೊಂಡ್ಬಿಟ್ರೆ ಸುತ್ತಮುತ್ತ ಎಲ್ಲೂ ಹರಡಲ್ಲ. ಬಟ್ ಹರಡುತ್ತೆ, ಎಷ್ಟು ಅವಾಯ್ಡ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಹಾಗಾಗಿ ನಾನು ಈ ರೀತಿಯನ್ನು ಸಿಂಪಲ್ ಮೆಥಡಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ದಟ್ ನನಗೆ ಫಾಸ್ಟಾಗಿ ಆಗಬೇಕಾಗಿರೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ರೊಟ್ಟಿ ಜೊತೆನೂ ಬಂತು. ಅದ್ರ ಜೊತೆಗೆ ತರಕಾರಿಗಳನ್ನು ಹೆಚ್ಚಿ ಇದು ಮಾಡ್ತೀನಿ. ಇದ್ರ ಜೊತೆ ನಾನು ಟೊಮೊಟೊನೂ ಹಾಕಿದ್ದೀನಿ. ಸೊ ದಟ್ ಟೊಮೊಟೊ ತಿಂದರೆ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಹಾಗಾಗಿ ಟೊಮೊಟೊ ತುಂಬ ಚೆನ್ನಾಗುತ್ತೆ. ಈ ಥರ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಆವಾಗ ಅದು ತೇವಾಂಶವನ್ನು ಉಳ್ಕೊಳ್ಳೋದಿಲ್ಲ. ನೋಡಿದ್ರಲ್ಲ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿದ್ದರೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಬಿಟ್ಟು ಹೋಗೇನು ಬರಲಾ.